ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ಕತೆ ಚೆನ್ನಾಗಿ ರನ್ ಆಗುತ್ತೆ. ಈಗ ಮಿಸ್ಟರ್ ರಾವಣ ಕಥೆಯ ಮುಂದುವರಿದ ಭಾಗವನ್ನು ಮುಂದುವರಿಸೋಣ. ಮುಂಬೈಯ ಅಂತ ಆಶ್ಚರ್ಯದಿಂದ ಬಾಯಿ ಮುಚ್ಚೋಕಾಗದೆ ನಿಂತಿದ್ದ ವಂಶಿಯನ್ನು ರಸಿಕತನದಿಂದ ನೋಡದೇ ಇರೋಕೆ ಅವನಿಂದ ಸಾಧ್ಯವಾಗಲೇ ಇಲ್ಲ. ಕೆಸರಿನಲ್ಲಿ ಹೊರಳಾಡಿದ ಹಂದಿ ಮರಿಯಂತೆ ಅವಳಿದ್ದಾಗಲೂ ಅವಳ ಕಣ್ಣುಗಳ ಏರಿಳಿತಕ್ಕೆ ಕಟ್ಟು ಬಿದ್ದು ಅವಳನ್ನು ಕಾರಿಗೆ ಹತ್ತಿಸಿದವನು ಅವನು. ಈಗ ಸ್ನಾನ ಮುಗಿಸಿ ತೀರಾ ಹೊಸದಾದ ಕಡು ನೀಲಿ ಬಣ್ಣದ ಚೂಡಿದಾರ್ನಲ್ಲಿ ತೊಳೆದು ಒರೆಸಿದ ಮುಖದಲ್ಲಿ ಬೊಟ್ಟು ಕೂಡ ಇಲ್ಲದೆ ತೇವವಾದ ತಲೆ ಕೂದಲನ್ನು ಬಿಟ್ಕೊಂಡು ಮೆಟ್ಟಿಲ ಮೇಲೆ ನಿಂತಿದ್ದ ಅವಳನ್ನು ಅವನ ಕಣ್ಣುಗಳು ಇಂಚಿಂಚಾಗಿ ಅಳತೆ ಮಾಡ್ತಿದ್ವು. ಅವನ ನೋಟದ ಬದಲಾವಣೆಯನ್ನು ವಂಶಿ ಗ್ರಹಿಸಲಿಲ್ಲ. ಮುಂಬೈ ಅನ್ನೋ ಒಂದೇ ಒಂದು ಮಾತು ಅವಳನ್ನು ಆಘಾತದ ತುದಿಗೆ ತಂದು ನಿಲ್ಲಿಸಿತ್ತು. ಕಣಿ ಇಲ್ಲೇ ಇದ್ದಾಳೆ, ಆದರೆ ಅವಳ ವಿಳಾಸ ಪರ್ಸ್ ಜೊತೆಗೆ ಕಳೆದು ಹೋಗಿದೆ ಅಂದ್ಕೊಂಡವಳು ಅಲಕ್ಷ್ಯವಾಗಿ ತನ್ನ ಮುಂದೆ ಕೂತಿದ್ದವನನ್ನು ನೋಡಿ, ನಿಜವಾಗ್ಲೂ ಇದು ಮುಂಬೈಯಾ? ಮುಂಬೈ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ಒಂದು ಬಾವಿ ಒಳಗಡೆ ಬೈಕನ್ನು ಅಂಕುಡೊಂಕಾಗಿ ಓಡಿಸ್ತಾರಲ್ಲ, ಆ ಮುಂಬೈಯಾ ಅಂದ್ಲು ವಂಶಿ. ಇದೇ ಮುಂಬೈ ಅಂದ ಅವನು. ಅದನ್ನೇ ತಾನೇ ಕಣೋ, ಬೊಂಬೆ ಅಂತಹ ತಲೆಯವನೇ ನಾನು ರಕರಕವಾಗಿ ಕೇಳ್ತಿರೋದು ಅನ್ನುವಂತೆ ಅವನನ್ನು ಕೆಕ್ಕರಿಸಿ ನೋಡಿದ್ಲು ವಂಶಿ. ನಂತರ, ಸರ್, ನೀವು ತುಂಬ ವರ್ಷಗಳಿಂದ ಇಲ್ಲೇ ಇದ್ದೀರಾ ಅಂದ್ಲು. ಅವಳ ಪ್ರಶ್ನೆಗೆ ಉತ್ತರ ನೀಡದೆ ಅವಳನ್ನೇ ನೋಡ್ತಿದ್ದ ಅವನು. ಕೇಳಿದಾಳೆ, ಕತೆಗಳಲ್ಲಿ ಓದಿದಾಳೆ, ಕೆಲವರ ನೋಟ ನಮ್ಮನ್ನು ಅಡಿಯಿಂದ ಮುಡಿವರೆಗೆ ನಡುಗುವಂತೆ ಮಾಡುತ್ತೆ ಅಂತ. ಜೀವನದಲ್ಲಿ ಮೊದಲ ಬಾರಿಗೆ ಅಂತಹದ್ದೊಂದು ನೋಟವನ್ನು ನೇರ ಎದುರಿಸ್ತಿದ್ದಾಳೆ ವಂಶಿ. ಯಾಕೆ ಅಂತ ಕೇಳ್ತಲೇ ಸ್ಟೈಲಾಗಿ ಒಂದು ದುಬಾರಿ ಸಿಗರೇಟ್ ತೆಗೆದು ಹತ್ತಿಸ್ಕೊಂಡ. ಅವನ ಸುತ್ತಲೂ ಧೂಮಪಟಲ ಆವರಿಸಿ ಕ್ಷಣಾರ್ಧದಲ್ಲಿ ಆ ಜಾಗನೇ ಬದಲಾಯಿತು. ಉಗುಳು ನುಂಗ್ತಾ, ಸರ್, ನಾನು ಈ ಊರಿಗೆ ಹೊಸಬ್ಳು. ನಾನು ಮುಂಬೈಗೆ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ದೇವರ ಕೃಪೆಯಿಂದ ನೀವೇ ನನ್ನನ್ನು ಕರ್ಕೊಂಡು ಬಂದುಬಿಟ್ಟಿದ್ದೀರಾ. ನನ್ನ ಫ್ರೆಂಡ್ ಅಡ್ರೆಸ್ ನಾನು ಕಳ್ಕೊಂಡಿದ್ದೀನಿ, ನನಗಿಲ್ಲಿ ಯಾರೂ ಗೊತ್ತಿಲ್ಲ ಅಂದು ವಂಶಿ. ಅವಳು ಹೇಳ್ತಾ ಹೋಗ್ತಿದ್ದಂತೆ ಅವನ ಕಣ್ಣುಗಳು ಸಣ್ಣಗಾದವು. ಅವಳು ತನ್ನಷ್ಟಕ್ಕೆ ಹೇಳ್ಕೊಂಡು ಹೋಗ್ತಿದ್ದವಳು ತಟ್ಟನೆ ತನ್ನ ಮಾತನ್ನು ನಿಲ್ಲಿಸಿದ್ಲು. ಯಾಕೆ ಸರ್, ರೋಡ್ ಮೂಲಕ ನನ್ನನ್ನು ಮುಂಬೈ ಕರ್ಕೊಂಡು ಬಂದ್ರಿ? ಹಾಗಾದರೆ ನಾನು ಎಷ್ಟು ಹೊತ್ತು ಸಮಯ ಪ್ರಜ್ಞೆ ತಪ್ಪಿ ಬಿದ್ದಿರಬೇಕು ಅಂದ್ಲು ಅವಳು. ಫ್ಲೈಟ್ ಅಂತ ಅವನು ತಲೆಯಾಡಿಸ್ದೆ ಉತ್ತರ ನೀಡಿದಾಗ ಬೆಚ್ಚಿ ಬಿದ್ಲು ವಂಶಿ. ವಿಮಾನವಾ? ಆ ಮಟ್ಟಿಗಿನ ಪ್ರಜ್ಞೆ ಇಲ್ಲದೆ ಇದ್ಲಾ? ಸರ್, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂದ್ಲು ವಂಶಿ. ಏನು ಅಂದ ಅವನು. ಸ್ವಲ್ಪ ಸಮಯ ನಾನು ಒಬ್ಳು ಫ್ರೆಂಡಿಗೆ ಫೋನ್ ಮಾಡ್ಕೋತೀನಿ ಸರ್, ನೀವು ಫೋನ್ ಕೊಡ್ತೀರಾ ಅಂದ್ಲು ವಂಶಿ. ತನ್ನ ಮೊಬೈಲ್ ತೆಗೆದು ಎದುರಿಗಿದ್ದ ಮೇಜಿನ ಮೇಲೆ ಎಸ್ತ. ಮೊಬೈಲ್ ಬೆನ್ನ ಹಿಂದೆ ಅರ್ಧ ಕಡಿದ ಆ್ಯಪಲ್ ಗುರುತು ಅದರ ಮೌಲ್ಯವನ್ನು ಸಾರ್ತಿತ್ತು. ಅವನ ಮೊಬೈಲನ್ನು ನಡುಗೋ ಕೈಗಳಿಂದ ತೆಗೆದುಕೊಂಡವಳು ಮನೆ ದೇವರನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸ್ತಾ ಜನನಿಯ ನಂಬರ್ಗಳನ್ನು ಒತ್ತಿದ್ಲು. ಆ ಕಡೆಯಿಂದ, ನೀವು ಸಂಪರ್ಕದಲ್ಲಿರೋ ಚಂದಾದಾರರು ವ್ಯಾಪ್ತಿಯಿಂದ ಹೊರಗಡೆ ಇದ್ದಾರೆ ಅಂತ ಕಂಪ್ಯೂಟರ್ ಧ್ವನಿ ಕೇಳಿಸ್ತು. ವಂಶಿಗೆ ಎದೆ ನೋವೇ ಬಂದುಬಿಡುವಂತಿತ್ತು. ಮತ್ತೆ ಜನನಿಯ ನಂಬರ್ಗೆ ಕಾಲ್ ಮಾಡಿದ್ಲು. ಆಮೇಲೆ ಅರ್ಚನಾ ನಂಬರ್ಗೆ ಕಾಲ್ ಮಾಡಿದ್ಲು. ನರಸಿಂಹಮೂರ್ತಿನ ಹೊರತುಪಡಿಸಿ ಉಳಿದ ಎಲ್ಲರ ನಂಬರ್ಗೂ ಕಾಲ್ ಮಾಡಿದ್ಲು. ಪ್ರತಿಯೊಬ್ಬರ ನಂಬರ್ನಿಂದಲೂ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಅಂತಲೇ ಖಚಿತ ಉತ್ತರ ಬಂತು. ಬೇಸರಗೊಂಡು ಹಾಗೆಯೇ ನೆಲದ ಮೇಲೆ ಕೂತುಬಿಟ್ಲು ವಂಶಿ. ಮುಂದೆ ಏನು ಮಾಡಬೇಕು ಅಂತಲೇ ಅವಳಿಗೆ ತಿಳಿಲಿಲ್ಲ. ಮುಂಬೈ ಅನ್ನೋ ದೊಡ್ಡ ನಗರವನ್ನು ಸಿನಿಮಾಗಳಲ್ಲಿ ಮಾತ್ರ ನೋಡಿರೋ ಮುಗ್ಧ ಹುಡುಗಿ ಅವಳು. ತನ್ನ ಕಣ್ಣೆದ್ರೆ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಗಂಭೀರವಾಗಿ ಕೂತಿರೋ ಗಂಡಸನ್ನು ನೋಡಿದಾಗ ಭಯದಿಂದ ಕೈಕಾಲುಗಳು ನಡುಗ್ತಿದ್ವು ಅವಳಿಗೆ. ತನಗೆ ಸಹಾಯ ಮಾಡಿದವನನ್ನೇ ನೋಡುವಾಗ ಈ ಸ್ಥಿತಿ ಅಂತ ಆದರೆ, ಈ ಮನೆಯನ್ನು ಬಿಟ್ಟು ರಸ್ತೆಗಿಳಿದ್ರೆ ತಿಳಿಯದ ಊರಿನಲ್ಲಿ ಅರ್ಥವಾಗದ ಭಾಷೆ ಮಾತಾಡೋರ ಮಧ್ಯೆ ತನ್ನ ಗತಿ ಏನಾಗಬೇಡ ಅಂದ್ಕೊಂಡ್ಳು. ಸಾಕ್ಷಿದಾರನ ಕಾಲಿಗೆ ಬೀಳೋದಕ್ಕಿಂತ ಜಗಳ ಆಡೋನ ಕಾಲಿಗೆ ಬೀಳೋದೇ ಮೇಲು ಅಂತ ತೀರ್ಮಾನಿಸಿದ ವಂಶಿ ತಾನು ಅವನ ಮುಂದೆ ಪ್ರದರ್ಶನದ ವಸ್ತುವಿನಂತೆ ನೆಲದ ಮೇಲೆ ಕೂತಿರೋದನ್ನು ಅರಿತು ಪಟ್ಟಂತ ಎದ್ದು ನಿಂತಳು.
ಅವನ ಹುಬ್ಬುಗಳು ಏನು ಅನ್ನುವಂತೆ ಮೇಲೇರಿದ್ವು. ಹೆಸರು ತಿಳಿಯದ ಆ ಪುರುಷನ ಹುಬ್ಬಿನ ಏರಿಳಿತಕ್ಕೆ ಉತ್ತರ ನೀಡೋಕೆ ತನ್ನ ಗಂಟಲನ್ನು ಸರಿಪಡಿಸ್ಕೊಂಡ್ಲು ವಂಶಿ. ಸರ್, ನೀವೇ ತಾನೇ ನನಗೆ ಸಹಾಯ ಮಾಡಿದ್ದು. ಯಾಕೆ ಸರ್ ದಿಢೀರಂತ ಅಷ್ಟೊಂದು ಫಾಸ್ಟಾಗಿ ಗಾಡಿ ಓಡಿಸಿದ್ರಿ ಅಂತ ಅವಳು ತಡವರಿಸ್ತಾ ಮಾತಾಡಿದ್ರು ಧೈರ್ಯವಾಗಿ ಅವನ ಬಳಿ ತನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಲು ವಂಶಿ. ಆ್ಯಶ್ ಟ್ರೇನಲ್ಲಿ ಸಿಗರೇಟಿನ ಕೆಂಡವನ್ನು ನಂದಿಸಿದವನು, ನಮ್ಮ ಹಿಂದೆ ನೋಡೋಕ್ಕೆ ನಿನಗೆಲ್ಲಿ ಜ್ಞಾನ ಇತ್ತು, ನೋಡಿದರೆ ನಿನಗೆ ಗೊತ್ತಾಗ್ತಿತ್ತು ಅಂದ ಅವನು. ಅವನು ಹೇಳಿದ್ದು ಅರ್ಥ ಆಗದೆ ತಕ್ಷಣ ತನ್ನ ಹಿಂದೆ ತಿರುಗಿ ನೋಡಿದ್ಲು ವಂಶಿ. ಹಿಂದೆ ಏನೂ ಇಲ್ವಲ್ಲ ಸರ್, ಮನೆಯನ್ನು ಚೆನ್ನಾಗಿ ಒರೆಸಿ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದೀರಾ, ನಡೆಯುವಾಗಲೇ ಕಾಲು ಜಾರುತ್ತೆ ಅಂದ್ಲು ವಂಶಿ. ಇವ್ರು ಮಾತಾಡ್ತಿರೋದನ್ನು ಸ್ವಲ್ಪ ದೂರದಿಂದ ಕೇಳಿಸ್ಕೊಳ್ತಿದ್ದ ಕೃತಿ ವಂಶಿ ಹೇಳಿದ ಉತ್ತರವನ್ನು ಕೇಳಿ ತಲೆಗೆ ಹೊಡ್ಕೊಂಡ್ಲು. ನೀನು ಹೆಸರೇನು ಅಂದ ಅವನು. ಹಿಂದೆ ಮುಂದೆ ತಿಳಿದೇ ಇರೋವನು ಅಧಿಕಾರಯುತವಾಗಿ ಅವಳ ಹೆಸರನ್ನು ಕೇಳಿದ್ದಕ್ಕೆ ಅವನನ್ನು ಒಂದು ರೀತಿಯ ಅಭದ್ರತೆಯ ನೋಟದಿಂದ ನೋಡ್ತಾ, ನೀವು ನಿಮ್ಮ ಹೆಸರು ಹೇಳಿದ್ರಾ, ನಾನು ಮಾತ್ರ ಯಾಕೆ ನನ್ನ ಹೆಸರು ಹೇಳಬೇಕು ಅಂದ್ಲು ವಂಶಿ. ಆ ವ್ಯಕ್ತಿಯ ಮುಖದಲ್ಲಿ ಒಂದು ಕ್ಷಣ ಆಶ್ಚರ್ಯದ ಭಾವನೆ ಬಂದು ಮತ್ತೆ ಸಹಜ ಸ್ಥಿತಿಗೆ ಮರಳಿತು. ಯಾಕೆ ಹೇಳಬೇಕು ಅಂದರೆ, ಈಗ ನೀನು ನಿಂತಿರೋದು ನನ್ನ ಮನೆ ಅಂತ ಅವನು ಹೇಳೋವಾಗಲೇ ಅವನ ಮುಖದಲ್ಲಿ ಅಹಂಕಾರ ಬಂದು ಹೋಯಿತು. ಆ ಅಹಂಕಾರವನ್ನು ಕ್ಷಣದಲ್ಲಿ ಅವನು ಬಚ್ಚಿಟ್ರೂ ವಂಶಿ ಕಂಡು ಹಿಡಿದುಬಿಟ್ಲು. ಗುಬ್ಬಚ್ಚಿಗೂ ತನ್ನ ಗೂಡಿರುತ್ತೆ, ಅದು ಅದ್ರ ಮನೆ, ಅದಕ್ಕೆ ಗುಬ್ಬಚ್ಚಿ ಹೆಮ್ಮೆ ಪಡುತ್ತೆ. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದು ಮನೆ ಅಂತೂ ಇದ್ದೇ ಇರುತ್ತೆ. ಏನೋ ಸ್ವಲ್ಪ ಶ್ರೀಮಂತ, ಅವನ ಮನೆ ಹೀಗಿದೆ, ಸರಿಯಾದ ಬಿಲ್ಡಪ್ ಕೊಡ್ತಾನೆ ಅಂತ ಮನಸ್ಸಿನಲ್ಲೇ ಅವನನ್ನು ಬೈತಾ, ನನ್ನ ಹೆಸರು ವಂಶಿ ಸರ್ ಅಂದ್ಲು ಅವಳು. ವಂಶಿ ಸರ್, ಮುಂದೆ ಹೆಂಗಸರು ಹೆಸರು ಹಿಂದೆ ಗಂಡಸರು ಹೆಸರು ಥರ ಇದೆಯಲ್ಲ ಅಂತ ಆಲೋಚಿಸ್ತಾ ಅವನು ಗಲ್ಲವನ್ನು ಸವರ್ದ. ವಂಶಿ ಈಗಲೇ ಕಣ್ಣು ಕತ್ತಲೆ ಬರ್ತಿದೆಯಲ್ಲಪ್ಪ ಅನ್ನುವಂತೆ ಅವನನ್ನು ನೋಡಿದ್ಲು. ವಂಶಿ ಅಷ್ಟೇ ನನ್ನ ಹೆಸರು, ಸರ್ ಅಂತ ಗೌರವಕ್ಕೆ ನಿಮ್ಮನ್ನು ಕರೆದೆ ಅಂದ್ಲು ಅವಳು. ಅಂದ ಅವನು. ನಾನು ನನ್ನ ಹೆಸರು ಹೇಳಿದೆ, ನೀವು ಇನ್ನೂ ನಿಮ್ಮ ಹೆಸರನ್ನೇ ಹೇಳಿಲ್ವಲ್ಲ ಅಂದ್ಲು ವಂಶಿ. ಯಾಕೆ ಹೇಳಬೇಕು ಅಂದ ಅವನು. ಯಾಕೆ ಹೆಸರು ಕೇಳ್ತಾರೆ, ಸುಮ್ಮನೆ ತಿಳ್ಕೊಳ್ಳೋಕಷ್ಟೆ ಅಂದ್ಲು ವಂಶಿ. ನೀನು ನನ್ನ ಹೆಸರು ತಿಳ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಮುಖಕ್ಕೆ ಹೊಡೆದಂತೆ ಹೇಳ್ದ ಅವನು. ಅದು ಹೇಗೆ? ನಾನು ಆಮೇಲೆ ನನ್ನ ಫ್ರೆಂಡ್ ಹುಡುಕಿದ ಮೇಲೆ ಯಾರು ನಿನಗೆ ಸಹಾಯ ಮಾಡಿದ್ದು ಅಂತ ಕೇಳಿದ್ರೆ ನಾನು ನಿಮ್ಮ ಹೆಸರು ಹೇಳಬೇಕಲ್ವಾ ಅಂತ ಅವಳು ಪಟ್ಟು ಬಿಡದೆ ನಿಂತ ಭಂಗಿ ಅವನ ಹೆಸರನ್ನು ಹೇಳಲೇಬೇಕು ಅಂತ ಕೇಳುವಂತಿತ್ತು. ಅಷ್ಟರಲ್ಲೇ ಯಾರಮ್ಮ ಕೃತಿ ಹುಡುಗಿ, ಜಿ ಅವ್ರ ಹತ್ರ ಎಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಅಂತ ಶೆಫ್ ಕೃತಿಯನ್ನು ಕೇಳಿದರು. ವಂಶಿನ ನೋಡ್ತಾ, ಇಷ್ಟೊಂದು ದೊಡ್ಡ ಮನೆ ನೋಡಿಯೂ ಜಿಯನ್ನು ಕಳ್ಳ ಅಂತಿದ್ದಾಳೆ ಇವಳು, ಏನಾಗುತ್ತೋ ಭಗವಂತನೇ, ಜಿ ಬೇರೆ ಆ ಹುಡುಗಿನ ಗುಟ್ಟಾಗಿ ನೋಡ್ತಿದ್ದಾರೆ, ಮುಖ ಗಂಟು ಹಾಕ್ಕೊಂಡು ನೋಡ್ತಿದ್ದಾರಾ ಹೊಡೆಯೋಕೆ ನೋಡ್ತಿದ್ದಾರಾ ಗೊತ್ತಿಲ್ಲ. ಬಟ್ ಈ ಆ್ಯಂಗಲ್ನಿಂದ ನೋಡೋವಾಗ ಜಿ ಅವರ ನೋಟ ಏನೋ ಸಂದೇಶ ಹೇಳೋಕ್ಕೆ ಆಸೆ ಪಡ್ತಿದೆ ಅಂತ ಕೃತಿ ಹೇಳಿದ್ಲು. ಜಿ ಅಂತ ಕೃತಿಯಿಂದ ಬಿಲ್ಡಪ್ ಪಡೆದವನು ಯಾವುದೇ ಆರ್ಭಟವಿಲ್ಲದೆ ನಿಧಾನವಾಗಿ ತನ್ನನ್ನು ತಾನು ಪರಿಚಯಿಸ್ಕೊಂಡ. ಹಾಯ್ ವಂಶಿ, ನನ್ನ ಹೆಸರು ದ್ರೋಣ. ಹೇಗೋ ನೀನು ಮುಂಬೈಗೆ ಬರಬೇಕು ಅಂತ ಇತ್ತು, ನನ್ನ ಜೊತೆಗೆ ಬರಬೇಕು ಅಂತ ವಿಧಿಗೆ ಬರೆದಿತ್ತು ಅಂತ ಕಾಣಿಸುತ್ತೆ. ನೀನು ಹಣ ಕೊಡ್ದಿದ್ರೂ ಪರವಾಗಿಲ್ಲ, ನೀನಿನ್ನು ಹೋಗಬಹುದು ಅಂತ ಮೃದುವಾಗಿ ಮಾತನಾಡಿದವನು ಕೊನೆಯಲ್ಲಿ ಸುಲಭವಾಗಿ ಅವಳನ್ನು ಹೊರಟು ಹೋಗೋಕೆ ಹೇಳಿಬಿಟ್ಟ. ಒಬ್ಬ ಹೆಣ್ಮಗಳು ಎಂತಹ ಸ್ಥಿತಿಯಲ್ಲಿ ತನ್ನನ್ನು ಭೇಟಿಯಾದ್ಲು ಅನ್ನೋ ತಿಳಿದಿದ್ರು ಸ್ವಲ್ಪನೂ ಕರುಣೆ ತೋರದೆ ಮಾತಾಡಿದವನಲ್ಲಿ ಸಹಾಯ ಕೇಳೋಕೆ ವಂಶಿಗೆ ಮನಸ್ಸೇ ಬರಲಿಲ್ಲ. ಹಣ ಎಲ್ಲೋ ಕಳೆದು ಹೋಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡವಳು ನಿಮಿರಿ ನಿಂತು ಅವನನ್ನು ನೋಡಿ, ಖಂಡಿತ ಹೋಗ್ತೀನಿ ದ್ರೋಣ, ಅದಕ್ಕಿಂತ ಮುಂಚೆ ಮಾತಾಡಿದ ಹಣವನ್ನು ಕೊಟ್ಬಿಡ್ತೀನಿ, ನನಗೆ ಸಾಲಗಾರ್ತಿಯಾಗಿರೋಕೆ ಇಷ್ಟ ಇಲ್ಲ ಅಂತ ಅಜ್ಜಿ ಕೊಟ್ಟ ಬಳೆಯನ್ನು ಕೈಯಿಂದ ಕಳಿಸಿದವಳು ಅವನ ಮುಂದೆ ಇಟ್ಟು, ಇದ್ರ ಬೆಲೆ ಏನು ಅಂತ ನಿಮಗೆ ಗೊತ್ತು, ನನಗೆ ಇಲ್ಲಿ ಅಡ ಇಡೋ ಅಂಗಡಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಹಿಂದೆ ಮುಂದೆ ಗೊತ್ತಿಲ್ಲದ ಊರಿನಲ್ಲಿ ಯಾರನ್ನೋ ಹುಡ್ಕೊಂಡು ಹೋಗಿ ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು, ನಿಮ್ಮನ್ನು ನೋಡಿದ್ರೆ ಉಚಿತವಾಗಿ ಯಾರಿಗೂ ಏನೂ ಕೊಡೋರ ಥರ ಕಾಣಿಸ್ತಿಲ್ಲ, ಹಾಗಿದ ಮೇಲೆ ಖಂಡಿತ ನಿಮಗೆ ಸೇರಬೇಕಾಗಿರೋದನ್ನು ತಗೊಂಡು ಬಾಕಿನ ಕೊಡಿ ಅಂದವಳನ್ನು
ಕುತೂಹಲದಿಂದ ನೋಡಿದವು ದ್ರೋಣನ ಕಣ್ಣುಗಳು. ದ್ರೋಣನನ್ನ ಕಂಡ್ರೆ 6 ಅಡಿ ಗಂಡಸ್ರೆ ನಡ್ಗೋವಾಗ ಚಿಕ್ಕ ಗಾತ್ರದಲ್ಲಿದ್ರೂ ಧೈರ್ಯವಾಗಿ ನಿಂತಿದ್ದ ವಂಶಿಯನ್ನ ನೋಡಿ ಅವನ ಕಠಿಣ ತುಟಿಗಳಲ್ಲಿ ಮೆಲ್ಲನೆ ಕಿರುನಗು ಮೂಡಿತ್ತು. ಅಶೋಕ್ ಅಂತ ಯಾರನ್ನೋ ಕರೆದ. ಮುಂದಿನ 2 ಸೆಕೆಂಡ್ನಲ್ಲಿ ಟಿಪ್ ಟಾಪ್ ಆಗಿ ಒಬ್ಬ ಬಂದು ನಿಂತ. ಜಿ ಅಂತ ದ್ರೋಣನ ಆಜ್ಞೆಗಾಗಿ ಕಾಯ್ತಿದ್ದ. ಮೇಡಮ್ ಕಣ್ಮುಂದೆನೇ ಇದನ್ನು ತೂಕ ಮಾಡಿ ಇವ್ರು ಹಾಕ್ಕೊಂಡಿರೋ ಚೂಡಿದಾರ್ ಬೆಲೆ, ಡಾಕ್ಟರ್ ಫೀಸು, ಆಮೇಲೆ ಕರ್ನಾಟಕದಿಂದ ಮುಂಬೈವರೆಗಿನ ಫ್ಲೈಟ್ ಟಿಕೆಟ್ ದರ, ಆಮೇಲೆ 5 ಸ್ಟಾರ್ ಪ್ಲಸ್ ಹೋಟೆಲ್ನಲ್ಲಿ ತಂಗಿದ್ರೆ ಎಷ್ಟು ಚಾರ್ಜ್ ಆಗುತ್ತೋ ಅದನ್ನೆಲ್ಲ ಮೈನಸ್ ಮಾಡಿ ಮಿಕ್ಕಿದ್ದನ್ನು ಕೊಡು ಅಂದವನು ಎದ್ದು ನಿಂತ. ವಂಶಿ ಅವನ ಬಾಯನ್ನೇ ನೋಡ್ತಿದ್ಲು. ವಂಶಿ ಎಲ್ಲವನ್ನ ಕಳೆದು ಬಾಕಿನ ಕೊಡ್ತಾರೆ, ತೆಗೆದುಕೊಂಡು ಹೊರಡಿ ಅಂದವನನ್ನು ಕತ್ತರಿಸುವಂತೆ ನೋಡಿದ್ಲು ವಂಶಿ. ಮಿಕ್ಕಿದ್ದ ನೀವು ಹಾಕಿದ ಲಿಸ್ಟಿಗೆ ನಾನು ಕೊಟ್ಟಿದ್ದೆ ಸಾಲದು ಅನಿಸುತ್ತೆ. ಅದಿರಲಿ, ಅದೇನು 5 ಸ್ಟಾರ್ ಪ್ಲಸ್ ಹೋಟೆಲ್ನಲ್ಲಿ ತಂಗೋ ಬಿಲ್ಲು ಅಂದ್ಲು ವಂಶಿ. ಈ ಮನೆಯಲ್ಲಿ ನೀನು ತಂಗಿದ್ದ ರೂಮ್ ಚಾರ್ಜ್ ಅಂತ ಆಘಾತದಿಂದ ನಿಂತಿದ್ದ ಅವಳನ್ನು ನೋಡ್ತಲೇ ಹೊರಟು ಹೋದ ದ್ರೋಣ. ಅಶೋಕ್ ಅನ್ನೋ ಹೆಸರಿನವನು ದ್ರೋಣ ತನಗೆ ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ದ. ವಂಶಿಯನ್ನು ಸೋಫಾದ ಮೇಲೆ ಕುತ್ಕೊಳ್ಳೋಕೆ ಹೇಳ್ದವನು ಒಳಗಡೆ ಹೋಗಿ ಸ್ವಲ್ಪ ಸಮಯದಲ್ಲೇ ಹೊರಗಡೆ ಬಂದ. ಬರುವಾಗ ಅವನ ಕೈಯಲ್ಲಿ ಒಡವೆ ತೂಕ ಮಾಡೋ ವೇಯಿಂಗ್ ಮಿಷಿನ್ ಇತ್ತು. ವಂಶಿ ಕಣ್ಣರಳಿಸಿ ನೋಡ್ತಿರೋವಾಗಲೇ ಅವಳು ಕಳಿಸ್ಕೊಟ್ಟ ಒಂದು ಬಳೆನ ಆ ಮಿಷಿನ್ ಮೇಲೆ ಇಟ್ಟ. ಮೇಡಮ್, ನಿಮ್ಮ 2 ಬಳೆಗಳಿಗೆ ಇವತ್ತಿನ ದರದಂತೆ ನೋಡಿದ್ರೆ 91,264 ರೂಪಾಯಿ ಆಗತ್ತೆ ಅಂದ. ವಂಶಿ ಮನಸ್ಸಿನಲ್ಲೇ ತನ್ನ ಅಜ್ಜಿಗೆ ನಮಸ್ಕರಿಸ್ಕೊಂಡ್ಳು. ಅವಳ ಸಂತೋಷ ಅಚ್ಚೊತ್ತಿದಂತೆ ಕಣ್ಣುಗಳಲ್ಲಿ ಎದ್ದು ಕಾಣಿಸ್ತಿತ್ತು. ಆದರೆ ಯಾವಾಗಲೂ ಮಾರಾಟ ಮಾಡೋವಾಗ ಮಾರ್ಕೆಟ್ಗಿಂತ ಅರ್ಧದಷ್ಟು ಮಾತ್ರ ಕೊಟ್ಟು ತಗೋಬೇಕು. ಹಾಗೆ ನೋಡಿದ್ರೆ 68,448 ರೂಪಾಯಿ ಮಾತ್ರ ಈ ಬೆಳಗ್ಗೆ ನಾನು ಕೊಡೋಕ್ಕೆ ಸಾಧ್ಯ ಮೇಡಮ್ ಅಂದ ಅವನು. ಅಶೋಕ್ ಬಾಂಬ್ ತೆಗೆದು ಅವಳ ತಲೆ ಮೇಲೆ ಹಾಕಿದಾಗ ತಲೆ ಹಿಡ್ಕೊಂಡ್ಲು ವಂಶಿ. ಏನಿದು ಹಗಲು ದರೋಡೆಯಾಗಿದೆ ಅಂತ ಅವಳು ಬಾಯಿ ಬಿಟ್ಟೆ ಗೊಣಗ್ದಾಗ ಅವಳನ್ನು ಒಂದು ರೀತಿಯಾಗಿ ನೋಡ್ದ ಅಶೋಕ್. ನೋ ಮೇಡಮ್, ನೀವು ಹೊರಗಡೆ ಎಲ್ಲಿ ಬೇಕಾದರೂ ಹೋಗಿ ಕೇಳಿ, ಈ ಬಿಸ್ನೆಸ್ನಲ್ಲಿ ನಾವೇ ಬೆಸ್ಟ್. ನಾವು ಹೇಳಿದ್ರೆ ಆ ರೇಟ್ ಕರೆಕ್ಟಾಗೇ ಇರುತ್ತೆ ಅಂದ ಕೊಂಚ ಅಹಂಕಾರದಿಂದ. ಏನಿದು ಬಿಸ್ನೆಸ್ಸು, ಏನು ಬಿಸ್ನೆಸ್ಸು ಅಂತ ತಿಳಿದೇ ಕೇಳಿದ್ಲು ವಂಶಿ. ಆ್ಯಕ್ಚುಲಿ ನಮ್ಮ ಜಿಗೆ ತುಂಬ ಬಿಸ್ನೆಸ್ ಇದೆ, ಅದರಲ್ಲಿ ಒನ್ ಆಫ್ ದಿ ಬಿಸ್ನೆಸ್ ಈಸ್ ಫೈನಾನ್ಸಿಂಗ್ ಅಂದ ಅವನು. ಬಡ್ಡಿಯಾ? ನಮ್ಮೂರಲ್ಲೆಲ್ಲ ಕಂದು ಬಡ್ಡಿ, ರಾಕೆಟ್ ಬಡ್ಡಿ, ಏರೋಪ್ಲೇನ್ ಬಡ್ಡಿ, ಬಡ್ಡಿಗೆ ಬಡ್ಡಿ, ಬಡ್ಡಿ ಮರಿ ಅಂತ ತುಂಬ ಥರದ ಬಡ್ಡಿಗಳಿವೆ. ಇದು ಯಾವ ಥರದ ಬಡ್ಡಿ ಅಂದ್ಲು ವಂಶಿ. ಅಶೋಕ್ ಅವಳನ್ನು ಗೇಲಿ ನಗೆಯಿಂದ ನೋ ಮೇಡಮ್, ಆ್ಯಕ್ಚುಲಿ ಇದು ಬಡ್ಡಿ ಬಿಸ್ನೆಸ್ ಥರನೇ, ಆದರೆ ನೀವು ಹೇಳಿದ್ದಲ್ಲ. ನಾವು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಫೈನಾನ್ಷಿಯಲ್ ಕಂಪ್ನಿಗಳು, VIP ಗಳು, ರಾಜಕಾರಣಿಗಳು ಇಂಥವ್ರಿಗೆ ಮಾತ್ರ ಫೈನಾನ್ಸ್ ಮಾಡ್ತೀವಿ ಅಂದ ಅವನು. ವಿಚಿತ್ರವಾದ ಹೆಸರಿಟ್ಕೊಂಡು ದುಡ್ಡು ಕೀಳ್ತೀರಾ. ಸರಿ, ಈಗ ನಿಮ್ಮ ಜಿ ಹೇಳಿದ್ದ ಲಿಸ್ಟ್ ಕಳೆದು ನನ್ನ ಕೈಯಲ್ಲಿ ಎಷ್ಟು ಹಣ ಕೊಡ್ತೀರಾ ಅಂತ ಬೇಸರದಿಂದ ಕೇಳಿದ್ಲು ವಂಶಿ. ಟಿಕೆಟ್ ಪ್ರೈಸ್ 2,800, ಡ್ರೆಸ್ 2,000, ಡಾಕ್ಟರ್ ಫೀಸ್ 5,000, ರೂಮ್ ಬಿಲ್ 15,000, ಎಲ್ಲ ಸೇರಿ ಟೋಟಲ್ 24,800 ಮೇಡಮ್ ಅಂದ ಅವನು. ಪ್ರಜ್ಞೆ ತಪ್ಪು ಬೀಳ್ದಂತೆ ಸೋಫಾದ ಹಿಡಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ವಂಶಿ. ಬ್ಯಾಲೆನ್ಸ್ 43,648 ರೂಪಾಯಿ ಮೇಡಮ್ ಅಂತ ಅವಳ ಮುಂದೆ ಹಣವನ್ನು ಎಣಿಸಿ ಇಟ್ಟ ಅಶೋಕ್. ಕಣ್ಣೆದ್ರೆ ಕಂಪ್ಯೂಟರ್ಗಿಂತ ಫಾಸ್ಟಾಗಿ ಲೆಕ್ಕ ಹಾಕಿ ದುಡ್ಡು ಎಣಿಸಿ ಇಡೋನನ್ನು ಆಶ್ಚರ್ಯದಿಂದ ನೋಡ್ತಿದ್ಲು ವಂಶಿ. ಅಶೋಕ್ನ ಮೃದುವಾದ ನೋಟ ಮತ್ತು ಕ್ಯಾಲ್ಕುಲೇಟರ್ ಇಲ್ಲದೆ ಇಷ್ಟು ಹೊತ್ತು ಅವನು ಬಾಯಿ ಮಾತಿನಲ್ಲೇ ಹಾಕಿದ ಲೆಕ್ಕ ಅವಳನ್ನು ಬೆರಗುಗೊಳಿಸಿತ್ತು. ಹಣನ ಎಣಿಸಿ ಅವಳ ಮುಂದೆ ಇಟ್ಟ ಮೇಲೆಯೇ ಅವನು ಕ್ಯಾಲ್ಕುಲೇಟರ್ ಆನ್ ಮಾಡಿ ಎಲ್ಲ ಲೆಕ್ಕಗಳನ್ನು ಅವಳಿಗೆ ತೋರಿಸ್ದ. ಕ್ಯಾಲ್ಕುಲೇಟರ್ ಕೂಡ ಅವನ ವೇಗಕ್ಕೆ ತಡ ಮಾಡ್ತಿತ್ತು. ಹೇಗೆ ಕ್ಯಾಲ್ಕುಲೇಟರ್ ಇಲ್ಲದೇ ಇಷ್ಟೊಂದು ವೇಗವಾಗಿ ಲೆಕ್ಕ ಹಾಕಿ ಹೇಳಿದ್ರಿ? ನನಗೆ ಹೇಳಿ ದುಡ್ಡು ಕೊಟ್ಟ ಮೇಲೆ ಮತ್ತೆ ಯಾಕೆ ಕ್ಯಾಲ್ಕುಲೇಟರ್ ಅಂತ ಕೇಳಿದ್ಲು ವಂಶಿ. ಸಣ್ಣ ನಗೆಯಿಂದ ನೀವು ನಂಬೇಕಲ್ವಾ ಮೇಡಮ್, ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಅಂದ ಅವನು. ಆಗ ವಂಶಿಗೆ ಅವಳ ಲೆಕ್ಕದ ಮೇಷ್ಟ್ರು ಮೆದುಳೇ ಹೊರಗೆ ಬರುವಷ್ಟು ತಲೆಗೆ ಕುಟ್ಟಿ ಕುಟ್ಟಿ ಲೆಕ್ಕ ಹೇಳ್ಕೊಟ್ಟಿದ್ದು ನೆನಪಾಯಿತು. ತಾನಾಗಿಯೇ ಅವಳ ಕೈ ತಲೆಯನ್ನು ಸವರ್ಕೊಂಡಿತ್ತು. ನಾನೊಂದು ಮಾತು ಕೇಳಿದ್ರೆ ನೀವು ತಪ್ಪಾಗಿ ತಿಳ್ಕೊಳ್ಳಲ್ವಲ್ಲ ಅಂತ ಮುಗ್ಧವಾಗಿ ಕೇಳಿದ್ಲು ವಂಶಿ.
ಇಲ್ಲ ಮೇಡಮ್, ಹೇಳಿ ಅಂದ ಅಶೋಕ್. ನಿಮಗೆ ಅಶೋಕ್ ಅಂತ ಹೆಸರಿಡೋ ಬದಲು ರೋಬೋ ಅಂತ ಇಡಬೇಕಿತ್ತು. ಹೇಗೆ ತಾನೇ ಹೀಗೆ ದಡ ದಡ್ ಅಂತ ಲೆಕ್ಕ ಹಾಕಿದ್ರೂ ಗೊತ್ತಿಲ್ಲ. ಆದರೆ ನೋಡಿ, ನಿಮ್ಮ ಲೆಕ್ಕದಲ್ಲಿ ಯಾವುದೋ ತಪ್ಪಿದೆ. ಅದೇನು, ಮಿಕ್ಕಿದ್ದೆಲ್ಲ 2,500 5,000 ಬರುತ್ತೆ, ರೂಮ್ ಬಿಲ್ ಮಾತ್ರ 15,000 ಬರುತ್ತೆ, ಹೇಗೆ ಅಂದ್ಲು ವಂಶಿ. ಈಗ ಮುಚ್ಚಿಡದ ನಗೆಯಿಂದ, ನಮ್ಮ ಜಿ ಹೇಳಿದ್ದನ್ನು ನೀವು ಗಮನಿಸ್ತಿಲ್ಲ ಅನಿಸುತ್ತೆ ಮೇಡಮ್. ನೀವು ತಂಗಿದ್ದ ರೂಮ್ 5 ಸ್ಟಾರ್ ಪ್ಲಸ್ ಹೋಟೆಲ್ ತರಹ, ಅದಕ್ಕಾಗಿಯೇ ಆ ರೇಟ್ ನೀವು ಕೊಟ್ಟಿದ್ದೀರಾ ಅಂದ. ಅಂಥದ್ದೇನು ಅದ್ಭುತವಾದ ಮನೆ, ನಾನು ನೋಡದೇ ಇರೋ ಮನೆನ. ಏರಿ ಹೊರಗಡೆ ಹೋಗಿ ಈ ಮನೇನ ನೋಡ್ತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡವಳು, ಥ್ಯಾಂಕ್ಸ್ ಅಶೋಕ್. ಇದಕ್ಕಿಂತ ಹೆಚ್ಚಾಗಿ ನಾನು ಇಲ್ಲೇ ಕೂತಿದ್ರೆ ಅದಕ್ಕೂ ಯಾವುದಾದ್ರೂ ರೇಟ್ ಹಾಕಿ ದುಡ್ಡು ಕಸ್ಕೊಂಡು ಬಿಡ್ತಾರೆ ನಿಮ್ಮ ಜಿ. ಹಾಗಿದ್ರೆ ನಾನು ಹೊಡ್ತೀನಿ ಅಂದ್ಲು ವಂಶಿ. ದ್ರೋಣನಂತೆ ವಂಶಿಯನ್ನು ನಿರ್ಲಕ್ಷಿಸಿ ಬಿಡೋಕೆ ಅಶೋಕ್ಗೆ ಮನಸ್ಸಿರಲಿಲ್ಲ. ಮೇಡಮ್, ನೀವು ಮುಂಬೈಗೆ ಹೊಸಬ್ರು ಅನ್ಸತ್ತೆ ಅಂದ. ಬಾಗಿಲಿನತ್ತ ನಡೆದ ಅವಳನ್ನು ತಡೆದು ನಿಲ್ಲಿಸಿದ್ದು ಅಶೋಕ್ನ ಧ್ವನಿ. ವೇಗವಾಗಿ ತಿರುಗ್ದವಳು, ಹೌದು, ಮೂರ್ಖತನದಿಂದ ನನ್ನ ಫ್ರೆಂಡ್ ಅಡ್ರೆಸ್ಸನ್ನು ಕಳ್ಕೊಂಡ್ಬಿಟ್ಟೆ. ನಿಜವಾದ ಬೇಸರ ಅವಳ ಧ್ವನಿಯಲ್ಲಿತ್ತು. ಅಡ್ರೆಸ್ ಇಲ್ಲದೆ ಹೊಸ ಊರಿನಲ್ಲಿ ಭಾಷೆ ತಿಳಿದೆ ನೀವೇನು ಮಾಡ್ತೀರಾ ಅಂದ ಅಶೋಕ್. ದೇವ್ರಿಟ್ಟಂತೆ ಆಗಲಿ ಅಂತ ಹೋಗ್ಬೇಕಷ್ಟೆ, ಬೇರೆ ದಾರಿ ಗೊತ್ತಿಲ್ಲ ಅಶೋಕ್ ಅಂತ ತುಟಿ ಮಡಚಿದ್ಲು ವಂಶಿ. ಅಶೋಕ್ ಏನೋ ಹೇಳೋಕೆ ಬಂದಾಗ ಅಷ್ಟರಲ್ಲಿ ಯಾರೋ ಒಬ್ಬರು ಒಳಗಡೆ ಬರೋದು ತಿಳಿತು. ಅಶೋಕ್ನ ನೋಟವನ್ನು ಅನುಸರಿಸಿ ಬಾಗಿಲಿನತ್ತ ತನ್ನ ನೋಟವನ್ನು ತಿರುಗಿಸಿದ್ಲು ವಂಶಿ. ಹೊಳಿತಿದೆಯಲ್ಲ ಬಂಗಾರದ ಗಣಿಯಂತೆ, ಅಲ್ಲಲ್ಲಿ ವಜ್ರ ಮತ್ತು ಬಂಗಾರ ಮಿಂಚ್ತಾ ಇದ್ರೆ, ಕುತ್ತಿಗೆವರೆಗೆ ಕತ್ತರಿಸಿದ ಕೂದಲು ಜೊತೆಗೆ 50 ವರ್ಷ ವಯಸ್ಸಿನ ಹೆಂಗಸೊಬ್ಬರು ರಭಸವಾಗಿ ಒಳಗಡೆ ಬಂದರು. ಅವರ ಗಿಡ್ಡ ತಲೆ ಕೂದಲನ್ನು ನೋಡಿ ವಂಶಿ ಮತ್ತೆ ಒಂದು ಕ್ಷಣ ಬಾಯಿ ಮುಚ್ಚೋಕಾಗದೆ ನಿಂತಳು. ತನ್ನನ್ನು ಆಶ್ಚರ್ಯದಿಂದ ನೋಡ್ತಿದ್ದ ಹೊಸಬ್ಳನ್ನು ಅಲಕ್ಷ್ಯದಿಂದ ನೋಡ್ತಲೇ ಒಳಗೆ ಬಂದ ಆ ಹಿರಿಯರು, ಕೃತಿ ಅಂದರು. ಮರು ನಿಮಿಷವೇ ಓಡ್ ಬಂದು ಅವ್ರ ಮುಂದೆ ನಿಂತ್ಕೊಂಡ್ಲು ಕೃತಿ. ಯಾರೀ ಹುಡುಗಿ ಅಂತ ಅಧಿಕಾರಯುತವಾಗಿ ಕೇಳಿದ್ಲು ಆ ಹೆಂಗಸು. ಮೇಡಮ್, ಇವರು ಸ್ಟ್ರೇಂಜರ್, ಸರ್ ಬರುವಾಗ ಕರ್ಕೊಂಡು ಬಂದರು, ಈಗ ಹೊಡ್ತಿದ್ದಾರೆ ಮೇಡಮ್ ಅಂದ್ಲು ಕೃತಿ. ಸ್ಟ್ರೇಂಜರಾ? ಅರ್ಥ ಆಗಲಿಲ್ವಲ್ಲ ಅಂದರು ಅವರು. ಕೃತಿ ಅರ್ಥ ಆಗೋ ಥರ ಎಲ್ಲವನ್ನ ಹಿರಿಯರಿಗೆ ವಿವರಿಸಿದ್ಲು. ಮರು ನಿಮಿಷವೇ ಅವರ ಕಣ್ಣುಗಳು ವಂಶಿಯನ್ನು ಕೆಟ್ಟದಾಗಿ ಅಳತೆ ಮಾಡಿದ್ವು. ಅಂದರೆ ಶ್ರೀಮಂತರ ಗಾಡಿ ಅಂತ ನೋಡಿಯೇ ಸಹಾಯ ಕೇಳ್ತೀರಾ? ಆ ಟೆಕ್ನಿಕ್ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಸರಿ, ಅದು ಅಲ್ಲದೆ ಹುಷಾರಾಯ್ತಲ್ಲ, ಹೊರಟು ಹೋಗು, ಯಾಕಿಲ್ಲಿ ನಿಂತಿದ್ಯಾ ಅಂದರು ಆ ಹೆಂಗಸು. ಯಾರೋ ಏನಂತಲೇ ತಿಳಿಯದ ಹೆಂಗಸು ತನ್ನನ್ನು ಗದರಿಸಿ ಹೆದರಿಸಿದ್ದಕ್ಕೆ ಒಂದು ಕ್ಷಣ ವಂಶಿಗೆ ಏನು ಹೇಳಬೇಕಂತಲೇ ತಿಳಿಲಿಲ್ಲ. ಆದರೆ ನಂತರ ಆ ಹೆಂಗಸು ಒಳಗಡೆ ಹೊರಟು ಹೋದಾಗ ಆಘಾತದಿಂದ ನಿಂತಿದ್ದ ವಂಶಿಯ ಹತ್ರಕ್ಕೆ ಬಂದ್ಲು ಕೃತಿ. ವಂಶಿ, ಈಗೊಬ್ಬರು ಮೇಡಮ್ ಒಳಗಡೆ ಹೋದ್ರಲ್ಲ, ಅವ್ರ ಹೆಸರು ಶಾಂತಮ್ಮ. ಅವ್ರು ಹಾಗೇನೆ ಪಟಪಟನೆ ಮಾತಾಡ್ತಾರೆ, ನೀವೇನು ಅದನ್ನು ಮನಸ್ಸಿಗೆ ಹಚ್ಕೋಬೇಡಿ ಅಂದ್ಲು ಕೃತಿ. ಛೆ, ಇದನ್ನೆಲ್ಲ ನಾನು ಗಂಭೀರವಾಗಿ ತಗೊಳ್ಳಲ್ಲ. ಸರಿ, ಹಾಗಾದರೆ ನಾನು ಹೊಡ್ತೀನಿ ಎಂದ ವಂಶಿ ವೇಗವಾಗಿ ಬಾಗ್ಲನ್ನು ದಾಟಿ ಹೊರಗಡೆ ಬಂದ್ಬಿಟ್ಲು. ಹೊರಗಡೆ ಹರಡ್ಕೊಂಡಿದ್ದ ಗಾರ್ಡನ್, ಮನೆಯ ಸುತ್ತಲೂ ಕಪ್ಪು ಬಣ್ಣದ ಪ್ಯಾಂಟ್, ಕಪ್ಪು ಬಣ್ಣದ ಪೂರ್ಣ ತೋಳಿನ ಶರ್ಟ್ ಧರಿಸಿದ್ದ ಬಲಿಷ್ಠ ಗಂಡಸರು ಕಣ್ಣುಗಳಲ್ಲಿ ಕಪ್ಪು ಕನ್ನಡಕ ಹಾಕ್ಕೊಂಡು ಸುತ್ತಾಡ್ತಿದ್ರು. ಅವರ ನೋಟ ವಂಶಿಯ ಮೇಲೆ ಗಂಭೀರವಾಗಿತ್ತು. ಇದುವರೆಗೆ ಇಲ್ಲದ ಭಯ ಅವಳನ್ನು ಆವರಿಸಿತ್ತು. ವೇಗವಾಗಿ ನಡೆದು ಗೇಟ್ ಹತ್ರಕ್ಕೆ ಹೋದ್ಲು. ಗೇಟ್ ಸೆಕ್ಯೂರಿಟಿ ಅವಳನ್ನು ನೋಡಿದೊಡನೆ ಗೇಟ್ ತೆಗೆದಾಗ ಈಗಷ್ಟೇ 1 ನಿಮಿಷ ನಿಂತು ಆ ಬಂಗಲೆಯನ್ನು ತಿರುಗಿ ನೋಡಿದ್ಲು. ಇದುವರೆಗೆ ಅವಳಿಗೆ ಉಂಟಾದ ಆಘಾತಗಳಿಗಿಂತ ಇದು ದೊಡ್ಡ ಆಘಾತವಾಗಿತ್ತು. ಅದು ಬಂಗ್ಲೆನೋ ಅಥವಾ ಅರಮನೆನೋ ಅಂತ ನಿರ್ಧರಿಸೋಕೆ ಸಾಧ್ಯವಾಗಲಿಲ್ಲ ಅವಳಿಗೆ. ಸುತ್ತಲೂ ಅಸನ್ಮುಖಿಯಾದ ಹಸಿರು ತೋಟದ ನಡುವೆ ಬಿಳಿ ಅರಮನೆಯಂತೆ ದ್ರೋಣನ ಮನೆ ಶೋಭಿಸುತ್ತಿತ್ತು. ಆಶ್ಚರ್ಯದಿಂದಲೇ ಗೇಟ್ ದಾಟಿ ರಸ್ತೆಗೆ ಇಳಿದು ಕೆಲವು ಹೆಜ್ಜೆಗಳನ್ನು ಇಟ್ಲು. ಇನ್ನು ಮುಂದೆ ಅವಳ ಜೀವನ ಎತ್ತ ಸಾಗಲಿದೆ ಅನ್ನೋದು ಅವಳಿಗೆ ಅರ್ಥ ಆಗಲಿಲ್ಲ. ಕೈಯಲ್ಲಿದ್ದ ಹಣವನ್ನು ಭದ್ರವಾಗಿ ಪ್ಯಾಂಟ್ ಪಾಕೆಟ್ನಲ್ಲಿ ಬಚ್ಚಿಟ್ಕೊಂಡ್ಳು. ಕನಿಯ ವಿಳಾಸವನ್ನು ತಿಳಿಯೋದು ಹೇಗೆ ಅಂತ ತಲೆ ಕೆಟ್ಟು ಹೋಯಿತು ಅವಳಿಗೆ. ಇದುವರೆಗೆ ಅವಳು ಕೇಳಿ ತಿಳಿದಿದ್ದ ಮುಂಬೈ ಭೂತಾಕಾರವಾಗಿ ಅವಳನ್ನು ಹೆದರಿಸ್ತಿತ್ತು. ದೂರದಲ್ಲಿ ಒಂದು ಸಣ್ಣ ದೇವಸ್ಥಾನ ಕಾಣಿಸ್ತು.
ಎರಡೂ ಬದಿಯ ರಸ್ತೆಗಳತ್ತ ಕಣ್ಣು ಹಾಯಿಸ್ತವಳು ವೇಗವಾಗಿ ನಡೆದು ದೇವಸ್ಥಾನದೊಳಗಡೆ ಹೋದ್ಲು. ದುರ್ಗಾದೇವಿಯ ದೇವಸ್ಥಾನ ಅದು. ಸಣ್ಣ ದೇವಸ್ಥಾನವೇ ಆದರೂ ಜನಸಂದಣಿ ಇತ್ತು. ಸನ್ನಿಧಾನದಲ್ಲಿ ನಿಂತು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸ್ಕೊಂಡ್ಳು. ಅಮ್ಮ ತಾಯೇ, ನಾನು ಬಾಂಬೆ ಸಿನಿಮಾ ಕೂಡ ನೋಡ್ದವಳಲ್ಲ. ನನ್ನನ್ನು ತಂದು ಎಲ್ಲಿ ನಿಲ್ಲಿಸ್ಬಿಟ್ಟಿದೀಯ? ನನಗೆ ಗೊತ್ತಿಲ್ಲ. ಹೇಗಾದರೂ ಮಾಡಿ ನೀನೇ ನನಗಂತ ಒಂದು ಜಾಗ ಕೊಡಬೇಕು. ಅದನ್ನು ಬಿಟ್ಟು ನನ್ನನ್ನು ತಂದು ರೋಡ್ಗೆ ಸೇರಿಸೋಕೆ ನೋಡಿದ್ರೆ ನಾನು ರೇಗಿ ಹೋಗ್ತೀನಿ. ಹೇಳ್ಬಿಟ್ಟಿದ್ದೀನಿ ನೋಡು, ನಿನ್ನನ್ನೇ ನಂಬಿದ್ದೀನಿ. ಇನ್ನು ನೀನೇ ನನಗೆ ಗತಿ ಅಂತ ಧೈರ್ಯವಾಗಿ ಅವಳ ತುಟಿಗಳು ಮಾತಾಡಿದ್ವು. ಆದರೆ ಅವಳ ಕಣ್ಣುಗಳು ಮಾತ್ರ ಅದಕ್ಕೆ ವಿರುದ್ಧವಾಗಿ ಕಣ್ಣೀರನ್ನು ಸುರಿಸ್ತಿದ್ವು. ಪ್ರಾರ್ಥನೆ ಮುಗಿಸಿ ಕಣ್ಣು ತೆರೆದಾಗ ಅವಳ ಮುಖವನ್ನೇ ನೋಡಿಕೊಂಡು ನಿಂತಿದ್ದ ಅಶೋಕ್. ಅವನನ್ನು ಕಂಡೊಡನೆ ಬೆಚ್ಚಿ ಬಿದ್ಲು ವಂಶಿ. ಏನು ಇಷ್ಟೊಂದೊತ್ತು ಅಲ್ಲೇ ಇದ್ದೆ ಅಲ್ವಾ? ನನ್ನ ಮುಖನ ಹತ್ತಿರದಿಂದ ನೋಡಬೇಕು ಅಂತಿದ್ದಿದ್ರೆ ಅಲ್ಲೇ ನೋಡಬೇಕಿತ್ತಲ್ವಾ? ಯಾಕೆ ಇಷ್ಟೊಂದು ದೂರ ನನ್ನ ಹಿಂದೆ ಬಂದ್ರಿ ಅಂದ್ಲು ವಂಶಿ. ನಾನು ನಿಮ್ಮ ಮುಖ ನೋಡೋಕೆ ಬರಲಿಲ್ಲ ಮೇಡಮ್. ನಮ್ಮ ಅಜ್ಜಿ ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿದ್ರು ಅಂದ ಅಶೋಕ್. ಯಾಕೆ? ಅವರೇ ತಾನೆ ಯಾವಾಗ ಹೊಡ್ತೀಯ ಅಂತ ಬಾಗ್ಲನ್ನೇ ನೋಡ್ತಿದ್ರು. ಆ ಮನೆಯನ್ನು ಬಿಟ್ಟು ಹೊರಗಡೆ ಬಂದು ಅರ್ಧ ಗಂಟೆ ಕೂಡ ಆಗಿಲ್ಲ. ಅಷ್ಟರಲ್ಲೇ ಯಾಕೆ ಮತ್ತೆ ಕರಿತಿದ್ದಾರೆ ಅಂತ ಎಚ್ಚರಿಕೆಯಿಂದ ಕೇಳಿದ್ಲು ವಂಶಿ. ನನಗೆ ಗೊತ್ತಿಲ್ಲ ಮೇಡಮ್, ಆದರೆ ಈಗ ನೀವು ಬರಲೇಬೇಕು ಅಂತ ಖಚಿತವಾದ ಧ್ವನಿಯಲ್ಲಿ ಹೇಳ್ದ ಅಶೋಕ್. ಏನು ಸಹಾಯ ಮಾಡಿದ್ರೆ ಓವರ್ ಆಗಾಡ್ತೀರಾ? ನೀವ್ಯಾರು ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ? ಅದೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಹೋಗಿ ನಿಮ್ಮ ಜಿ ಹತ್ರ ಹೇಳಿ ಎಂದವಳು ಅಶೋಕ್ನನ್ನು ಕೆಕ್ಕರಿಸಿ ನೋಡಿ ಅಲ್ಲಿಂದ ಹೊರಟ್ಲು ವಂಶಿ. ಅಶೋಕ್ ಎರಡೇ ಹೆಜ್ಜೆಯಲ್ಲಿ ಅವಳ ಮುಂದೆ ಬಂದು ಅವಳ ಮುಂದೆ ತಡೆಯಾಗಿ ನಿಂತ. ಬೇಡ ಮೇಡಮ್, ನಿಮಗೆ ನಮ್ಮ ಅಜ್ಜಿ ಬಗ್ಗೆ ಗೊತ್ತಿಲ್ಲ. ಅವರು ನಿಮ್ಮನ್ನು ಕರೆದಿದ್ದಾರೆ ಅಂದರೆ ಖಂಡಿತ ಯಾವುದೋ ಕಾರಣ ಇರುತ್ತೆ. ಪ್ಲೀಸ್ ಒಂದು ಸಲ ಬಂದು ನೋಡಿ ಹೊರಡಿ. ನೀವು ಎಲ್ಲಿಗೆ ಹೋಗಬೇಕೋ, ಯಾರನ್ನು ಭೇಟಿ ಆಗಬೇಕೋ ಅವ್ರ ಹತ್ರ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂದ ಅಶೋಕ್. ನನ್ನ ಫ್ರೆಂಡ್ ಕನಿ ಅಡ್ರೆಸ್ ಕಳೆದು ಹೋಗಿದೆ. ಅವಳನ್ನು ನಿಮ್ಮಿಂದ ಹುಡ್ಕೋಕೆ ಸಾಧ್ಯನಾ ಅಂತ ಕೇಳಿದ್ಲು ವಂಶಿ. ಖಂಡಿತ ಮೇಡಮ್, ಈ ಮುಂಬೈ ನಮ್ಮ ಜಿಯವರ ಕೋಟೆ. ಅವ್ರು ಅಂದ್ಕೊಂಡ್ರೆ ಯಾವುದು ಅಸಾಧ್ಯವಲ್ಲ ಅಂದ ಅಶೋಕ್. ಅಶೋಕ್ ಮೇಲೆ ನಂಬಿಕೆ ಇಟ್ಟು ಅರ್ಧ ಗಂಟೆಯಷ್ಟೇ ಮುಂಚೆ ಯಾವ ಮನೆಯಿಂದ ಹೊರಗಡೆ ಬಂದಿದ್ಲೋ ಈಗ ಮತ್ತೆ ಅದೇ ಮನೆಗೆ ಹೊರಟ್ಲು ವಂಶಿ. ಅಶೋಕ್ ಅವಳನ್ನು ದ್ರೋಣ ಇದ್ದ ರೂಮ್ಗೆ ಕರ್ಕೊಂಡು ಹೋದ. ರೂಮ್ನ ಹೊರಗೆ ನಿಂತವನು ಅವಳನ್ನು ಮಾತ್ರ ರೂಮ್ ಒಳಗಡೆ ಹೋಗೋಕೆ ಹೇಳ್ದ. ಒಳಗೊಳಗೆ ಭಯ ಇದ್ದರೂ ಅದನ್ನು ಹೊರಗಡೆ ತೋರಿಸ್ಕೊಳ್ದೆ ಬಾಗಿಲನ್ನು ಗೌರವಕ್ಕಾಗಿ ಒಮ್ಮೆ ತಟ್ಟಿ ದ್ರೋಣನ ರೂಮ್ ಒಳಗಡೆ ಪ್ರವೇಶಿಸಿದ್ಲು ವಂಶಿ. ಕತೆ ಮುಂದುವರಿಯುತ್ತೆ.